ತಗೊಮ್ಮ ಕಾಫಿ. ಕಾಫಿ ಎಲ್ಲ ಯಾಕೆ ತರಕ್ ಹೋದ್ರಿ ಆಂಟಿ? ನಾನು ಇದೇ ದಾರಿಲಿ ಹೋಗ್ತಾ ಇದ್ದೆ, ಹಾಗೆ ಕಾವಿಂಗ್ ಒಂದು ಹಾಯ್ ಹೇಳೋಗೋಣ ಅಂತ ಬಂದೆ. ಪರವಾಗಿಲ್ಲ ಅಮ್ಮ, ನೀನು ನಮ್ಮ ಕಾವಿನ ಸ್ನೇಹಿತೆ. ನೀನು ಕಾಫಿ ಕೊಡ್ದೆ ಮಾತಾಡ್ಸ್ದೆ ಹಾಗೆ ಕಳ್ಸೋದಕ್ಕಾಗತ್ತಾ? ಅಂದಾಗೆ ನೀನು ಲಾಯರ್ ಕೆಲಸನ ಮಾಡ್ತಿರೋದು? ಅಷ್ಟು ಮಾಡ್ಲಾ? ಆ ಇರುಪಾಕ್ಸ ಬಂದ್ರೆ ನಂಗೊಂದು ಫೋನ್ ಹಾಕಕ್ ಹೇಳು. ಹಾ. ಅಳಿಮಯ್ಯ, ಏನಪ್ಪ ಮಾಡ್ತಿದ್ದೆ? ಅದು ನಮ್ಮ ಮಿಲ್ ಕೆಲಸಗಾರನಿಗೆ ಫೋನ್ ಮಾಡಿದ್ದೆ. ಓಹೋ, ಆಯ್ತಾಯ್ತು. ನೋಡು, ಒಂದು ಮುಖ್ಯವಾದ ವಿಷಯ ಇದೆ, ಬಾ ಹೇಳ್ತೀನಿ. ಏನ್ ವಿಷಯ ಮಾವ? ನೋಡಪ್ಪ, ನಾ ಹೇಳೋ ವಿಷಯ ಅಳಿಯ ಮಾವನಿಗೆ ಮಾತ್ರ ಗೊತ್ತಿರ್ಬೇಕಾದ ವಿಷಯ ಅದು. ಬಾ ಹೇಳ್ತೀನಿ. ಅಳಿಯ ಮಾವನ್ ಮಾತ್ರ ಗೊತ್ತಿರ್ಬೇಕಾ? ಕಣಪ್ಪ, ಬಾ ಅಂದ್ರೆ ನೀನು ಬಾ, ಕೂತ್ಕೋ ಇಲ್ಲಿ, ಕೂತ್ಕೋ ನೀನು. ಒಂದೇ ನಿಮಿಷ ಬಂದೆ. ಹೆಂಗೆ? ಅಳಿಮಯ್ಯ, ಯಾಕೆ ನಿಂತ್ಬಿಟ್ಟೆ? ಕೂತ್ಕೋ. ಮಾವ, ಏನಿದೆಲ್ಲ? ಓ, ಹೇಳ್ತೀನಿ, ಕೂತ್ಕೋಪ ನೀನು, ಕೂತ್ಕೋ. ಯಾಕೆ ಇದನ್ನೆಲ್ಲ ನೋಡಿ ಗಾಬರಿ ಆಗೋಯ್ತಾ? ಕಳ್ಳ ಅಲ್ಲಪ್ಪ, ಯಾವತ್ತು ಕುಡಿದೇ ಇರೋ ಥರ ಆಡ್ಬೇಡ ನೀನು. ನೋಡ, ನಿನ್ ಮತ್ತೆ ಇದ್ದಾಳಲ್ಲ, ನಾನು ಒಬ್ಬನೇ ಕುಡಿದ್ರೆ ಬೈತಾಳೆ. ಅದಕ್ಕೆ ನಿನ್ನ ನೆಪದಲ್ಲಾದ್ರೂ ಒಂದು ಪೆಕ್ ತಗೊಳವ ಅಂತ. ನೋಡ, ಎಣ್ಣೆನ ಮುಂದಿಟ್ಕೊಂಡು ಬಹಳ ಹೊತ್ತು ಕಾಯಿಸ್ಬಾರ್ದು, ಶುರು ಹಚ್ಕೊಳ್ಳೋಣ. ಅಲ್ಲ ಮಾವ, ನಾನು ನಿಮ್ ಜೊತೆ ತಾಗಳಪ್ಪ. ಅಲ್ಲಪ್ಪ ಅಳಿಮಯ್ಯ, ನಾನು ನಿನಗೆ ಹೆಣ್ಣು ಕೊಟ್ಟಾಗ ಬೇಡ ಅಂದ್ಯ ನೀನು? ಇಲ್ಲ. ಹಂಗೆ ಇದು ಎಣ್ಣೆ ಕೊಟ್ಟಾಗ ಬೇಡ ಅನ್ಬಾರ್ದು. ಮಾದೇವ, ಇದು ನಾನು ನನ್ನ ಫ್ರೆಂಡ್ಸ್ ಕಳ್ಸಿಕೊಟ್ಟಿರೋದು. ಒಳ್ಳೆ ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೆ, ಇವತ್ತು ಬಂತು ನೋಡು. ಆಮೇಲೆ ಅಂತಿಂಥದ್ದು ಕುಡಿದು ನಾನು ಆರೋಗ್ಯ ಹಾಳು ಮಾಡ್ಕೊಳ್ಳಲ್ಲ. ಕುಡಿದ್ರೆ ಇಂಥದ್ದೇ ಕುಡಿಬೇಕು, ಹಂಗೆ. ಏನ್ ನಮ್ಮ ಮಾವ ಈ ಪಾಟಿ ಆರಾಮಾಗಿ ಕುಡಿಸ್ತಾವ್ರೆ? ಇನ್ನೊಂದು ಹಾಕ್ಲಾ? ಇರ್ಲಿ ತಗಳಪ್ಪ. ಇದನ್ನ ಹಿಂಗಳ್ಳ ಹಚ್ಕೊಂಡು ಕುಡಿಬೇಕು. ತಗೋ. That's right. ಬೆಳಕಾಗ್ಬಿಡದ? ರಾಮ್,
ನೀನು ಬಂಗಾರದಂತ ಅನ್ಕೊಣೋ. ನಾನು ಅಷ್ಟೆಲ್ಲ ಮಾಡಿದ್ರು ನನ್ನ ಮೇಲೆ ಒಂದು ಚೂರು ಸೇಟ್ ಇಟ್ಕೊಳ್ದೆ ನನ್ನ ಮೇಲೆ ಎಷ್ಟು ಕಾಳಜಿ ಮಾಡ್ತೀಯ. ಏನ್ ಮಾಡ್ತಿದೀಯಾ? ಅದು ಸೊಳ್ಳೆ. ಹಾ, ಸೊಳ್ಳೆ ನಿನ್ನ ಹಣೆ ಮೇಲೆ ಕುತ್ಕೊಂಡು ರಕ್ತ ಹಿರ್ತಿತ್ತುರಾ, ಅದಕ್ಕೆ ಓಡಿಸ್ತಾ ಇದ್ದೆ. ನೀನು ಕೆಳಗ್ ಬಾ, ನಾನು ಸ್ನಾನಕ್ಕೆ ರೆಡಿ ಮಾಡಿರ್ತೀನಿ ಆಯ್ತಾ? ನಾನು ಹೇಳಿದ ವಿಷಯ ಏನಾಯ್ತು ಸಂಗೀತ? ನೋಡು, ಬೇಗ ನಾನು ಹೇಳಿರೋದನ್ನ ರೆಡಿ ಮಾಡ್ಕೊಂಡು ಬಾ. ಇವತ್ತು ಎಲ್ಲದಕ್ಕೊಂದು ಫುಲ್ ಸ್ಟಾಪ್ ಇಡ್ತೀನಿ. ಏನ್ ಮಾತಾಡ್ತಿದ್ದಮ್ಮ? ಯಾರದು? ಅಪ್ಪ, ಅದು ಅದು ಯಾಕಮ್ಮ ತಡವರ್ಸ್ತಿದ್ಯಾ? ಏನಾಯ್ತು? ಏನಿಲ್ಲಪ್ಪ, ನನ್ನ ಫ್ರೆಂಡು. ತುಂಬಾ ದಿನ ಆಗಿತ್ತು ಮಾತಾಡಿ, ಅದಕ್ಕೆ ಮಾತಾಡ್ತಿದ್ದೆ ಅಷ್ಟೇ. ದೇವ್ರೆ, ನನ್ನ ಗಂಡನಿಗೆ ಆಪರೇಷನ್ ಸರಿಯಾಗಿ ಆಗ್ಲಪ್ಪ, ಮೊದಲಿನ ಥರನೇ ಆಗೋಗ್ ಮಾಡಪ್ಪ ಭಗವಂತ. ಮೇಡಮ್ ಅವರೇ, ನಮ್ಮ ಯಜಮಾನ್ರದ್ದು ಆಪರೇಷನ್ ಎಲ್ಲ ಮುಗೀತಾ? ಈಗ ಹೇಗಿದ್ದೀರಾ ಅವರು? ಡೋಂಟ್ ವರಿ ಅಮ್ಮ, ನಾವು ಈಗಷ್ಟೇ ಸರ್ಜರಿ ಮಾಡಿದ್ದೀವಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವ್ರಿಗೆ ಪ್ರಜ್ಞೆ ಬರುತ್ತೆ. ನೀವು ಆಮೇಲೆ ಹೋಗಿ ಅವ್ರ ಹತ್ರ ಮಾತಾಡ್ಬೋದು. ಆ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಮ್ಮ. ಹೋಗಿ ಬನ್ನಿ ಮಕ್ಕಳೇ, ಎರಡೂ ಜೋಡಿಗಳಿಗೂ ಒಳ್ಳೇದಾಗಲಿ. ನೀವು 100 ಕಾಲ ಸುಖವಾಗಿ ಮಾಡಬೇಕು. ಒಬ್ರಿಗೊಬ್ಬರನ್ನ ಹೊಂದ್ಕೊಂಡು ಸಣ್ಣ ಪುಟ್ಟ ತಪ್ಪುಗಳನ್ನ ಹೊಟ್ಟೆಗೆ ಹಾಕ್ಕೊಂಡು ಅನ್ಯೋನ್ಯವಾಗಿ ಬಾಳಿ. ಆದಷ್ಟು ಬೇಗ ಈ ಸಂಬಂಧದಿಂದ ಹೊರಗಡೆ ಬರ್ತೀನಿ ಅಪ್ಪ. ಮೇಡಮ್,
ಏನಾಯ್ತು? ಯಾಕೆ ಗಾಬರಿತ ಬರ್ತಿದ್ಯಾ? ಅದು ಮೇಡಮ್, ನೀವು ಸರ್ಜರಿ ಮಾಡಿದ್ರಲ್ವಾ, ಹಾರ್ಟ್ ಪೇಷಂಟು, ಅವ್ರಿಗೆ ಪಿಟ್ಸ್ ಬರ್ತಿದೆ. ವಾಟ್? ಏನ್ ಹೇಳ್ತಿದ್ಯಾ? ಇಷ್ಟೊತ್ತು ಚೆನ್ನಾಗೇ ಇದ್ರು, ಈಗ ಹಿಂಗಾಗಿದೆ. ಓ ಗಾಡ್. ಮೇಡಮ್ ಅವರೇ, ಯಾಕೆ ಇಷ್ಟು ಗಾಬರಿಯಿಂದ ಓಡೋಗ್ತಾ ಇದ್ದೀರಾ? ಏನಾಯ್ತು? ನನ್ ಗಂಡನ್ಗೆ ಏನಾಯ್ತು? ಏನಾದ್ರು ಸಮಸ್ಯೆ ಏನಿಲ್ಲ ತಾನೇ? ಒಂದ್ ನಿಮಿಷ ಇರಿ. ಮೇಡಮ್, ಇಸ್ ಡೆಡ್. ಪಂಚಮಿ, ಕಾಫಿ ಕೇಳ್ತಿಲ್ಲ, ತಗೋ. ಯಾರೋ ಬಂದ್ರು. ಕಾವ್ಯ ಇದ್ದಾಳ ಆಂಟಿ? ಕಾವ್ಯ ಏನೇನ್ ಬಂದ್ಬಿಡ್ತಾಳೆ. ಬಾಮ್ಮ, ಕುತ್ಕೋ, ಬಾ ಕುತ್ಕೋ. ಒಂದ್ ನಿಮಿಷ ಬಂದೆ. ತಗೋಮ್ಮ ಕಾಫಿ. ಕಾಫಿ ಎಲ್ಲ ಯಾಕೆ ತರಕ್ ಹೋದ್ರಿ ಆಂಟಿ? ನಾನು ಇದೇ ದಾರಿಲಿ ಹೋಗ್ತಾ ಇದ್ದೆ, ಹಾಗೆ ಕಾವ್ಯಂಗ್ ಒಂದ್ ಹಾಯ್ ಹೇಳೋಗೋಣ ಅಂತ ಬಂದೆ. ಪರವಾಗಿಲ್ಲ ಅಮ್ಮ, ನೀನು ನಮ್ ಕಾವಿನ ಸ್ನೇಹಿತೆ. ನೀನು ಕಾಫಿ ಕುಡ್ದೆ ಮಾತಾಡ್ಸ್ದೆ ಹಾಗೆ ಕಳ್ಸೋದಕ್ಕಾಗತ್ತಾ? ಅಂದಾಗೆ ನೀನು ಲಾಯರ್ ಕೆಲಸನ ಮಾಡ್ತಿರೋದು? ಹ್ಞೂ ಅಮ್ಮ. ಕೈಲೇನೋ ಪೇಪರ್ ಇದೆ. ಅದು ಅದು ಇದು ಸಮ್ ಪೇಪರ್ಸ್ ಅಮ್ಮ, ಕಾವ್ಯನ್ ರಿಸರ್ಚ್ ಸಂಬಂಧಪಟ್ಟಿದ್ದು, ಅವಳಿಗೆ ಕೊಡ್ಬೇಕಿತ್ತು. ಹೌದಾ? ಕಾವ್ಯ ಇನ್ನೇನು ಬರ್ತಾಳೆ, ಆದ್ರೆ ಎಷ್ಟೊತ್ತಿಗೆ ಬರ್ತಾಳೆ ಅಂತ ಗೊತ್ತಿಲ್ಲ. ನೀನೊಂದು ಕೆಲಸ ಮಾಡು, ಇದನ್ನ ನನ್ನ ಕೈಲಿ ಕೊಡು, ನೀನ್ ಕೊಟ್ಟೆ ಅಂತ ಹೇಳ್ಕೊಡ್ತೇನೆ. ಬೇಡ ಅಮ್ಮ. ಯಾಕಮ್ಮ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಗಾಬರಿ ಏನಿಲ್ಲ ಅಮ್ಮ, ನಾನು ಅವಳಿಗೆ ಕೊಟ್ಟೋಗ್ತೀನಿ, ಅವ್ರು ಇನ್ನೇನು ಬರ್ಬೋದೇನೋ. ನಿನ್ ಬಾಯಿ ಹರಕೆಯಿಂದ ನನ್ನ ಮಗ ಸೊಸೆಗೆ 100 ವರ್ಷ ಆಯ್ಸು, ಅವರೇ ಬಂದೇ ಬಿಟ್ರು. ಕಾವ್ಯ, ಮಾಮ, ನಿನ್ ಸ್ನೇಹಿತೆ ಬಂದಿದ್ದಾಳೆ ನೋಡು. ಹಾಯ್, ವಾಟ್ ಎ ಸರ್ಪ್ರೈಸ್. ಯಾವಾಗ ಬಂದ್ಯೆ? ಜಸ್ಟ್ ಒಂದು 10 ಮಿನಿಟ್ಸ್ ಆಯ್ತು ಕಣೆ. ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ಕೂತ್ಕೋ. ನೀನ್ ಹೇಗಿದ್ಯಾ? ಸೂಪರ್ ಕಣೆ. ಅಂದ ಹಾಗೆ ಇವಳು ನಮ್ಮ ಅಕ್ಕ. ನಮಸ್ತೆ. ಇವರು ಮಹಾದೇವ್ ಅಂತ. ನಮಸ್ತೆ. ಅವರು ನಮ್ಮ ಅಕ್ಕನ ಗಂಡ. ನಮಸ್ತೆ. ಅಂದ ಹಾಗೆ ನಾನು ಹೇಳಿದ್ದೆಲ್ಲ ತಗೊಂಬಂದ್ಯಾ? ಹ್ಞೂ ಕಣೆ, ತಗೋ. ಕಾವ್ಯ, ಏನೇ ಅದು? ಸಮ್ ಪೇಪರ್ಸ್, ಕಾವ್ಯನ್ ರಿಸರ್ಚ್ ಹೆಲ್ಪ್ ಆಗತ್ತೆ. ಸರಿ ಕಣೆ ಕಾವ್ಯ, ನಂಗೆ ಟೈಮ್ ಆಗತ್ತೆ, ನಾನಿನ್ ಬರ್ತೀನಿ. ಬರ್ತೀನಿ ಅಮ್ಮ, ಬಾಯ್ ಬಾಯ್.